ಇಂಡಿಯನ್ ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್, ದೇ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ವುಡ್ಲೆಸ್. ವಜ್ರಗಳು ನಮ್ಮ ಮನೆಯಲ್ಲಿವೆ, ಅದಕ್ಕೆ ಲಾಕ್ ಮಾಡಿಬಿಟ್ಟಿದ್ವಿ. ಕಳೆದ 70 ವರ್ಷಗಳಿಂದ ಇಂಡಿಯಾದಲ್ಲಿ ರೋಲ್ ಮಾಡಲು ಯಾರು? ರಾಜಕಾರಣಿ, ಸಿನಿಮಾದವನು, ಶ್ರೀಮಂತ. ನೀವು ಇತ್ತೀಚಿನ ದಿನಗಳಲ್ಲಿ ಈ ಆದರ್ಶಗಳಿಗೆಲ್ಲ ಗುಡ್ ಬೈ ಹೇಳ್ಬಿಟ್ಟಿದ್ದೀರಿ. ಅದ್ಭುತವಾದ ಮೌಲ್ಯಗಳನ್ನು ನೀವು ಮೂಲೆಗೆ ಹಾಕಿದ್ರಿ. ಇಂಡಿಯಾ ದೇಶ ಇಷ್ಟೆಲ್ಲ ತೊಂದರೆಗಳ ನಡುವೆ, ಇಷ್ಟೆಲ್ಲ ಪರಕೀಯರ ಆಕ್ರಮಣಗಳ ನಡುವೆ ನಾವು ಉಳಿದ್ವಿ. ರೋಮನ್ನರು ಉಳಿದ್ರ, ಗ್ರೀಕರು ಉಳಿದ್ರ, ಪರ್ಷಿಯನ್ ಉಳಿದ್ರ, ಈಜಿಪ್ಷಿಯನ್ನರು ಉಳಿದ್ರ, ಭಾರತೀಯ ಸಂಸ್ಕೃತಿ ಎಷ್ಟು ಏಟು ಬಿದ್ದರೂ ಉಳಿದಿದೆ. ನನಗೆ ಎಷ್ಟೋ ಜನ ಹೇಳಿದ್ದುಂಟು, ಸ್ವಾಮೀಜಿ ಸನಾತನ ಧರ್ಮದ ಬಗ್ಗೆ ನೀವೇನು ಸುವರ್ಣ ನ್ಯೂಸ್ ಅಲ್ಲಿ ಕೊಟ್ರಿ ಇಂಟರ್ವ್ಯೂ, ಅಲ್ಲಿಂದ ಆಚೆಗೇನೆ ಸನಾತನ ಧರ್ಮ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರೋದು. ಹೀಗೆ ಹೇಳಿದವರು ದೊಡ್ಡ ದೊಡ್ಡ ಆಫೀಸರ್ಸ್. ಮಾಧ್ಯಮಗಳು, ಕೆಲವು ಜ್ಞಾನಪೀಠ ಪ್ರಶಸ್ತಿ ಇತ್ಯಾದಿಗಳಿದ್ದವರು, ಈ ಬುದ್ಧಿಜೀವಿಗಳು ಅನ್ನೋರು ಇದಾರಲ್ಲ, ಇವರು ಈ ರಾಷ್ಟ್ರಕ್ಕೆ ಮಾಡಿರೋ ದ್ರೋಹ ಇಂಗ್ಲಿಷ್ನವರು ಮಾಡಿಲ್ಲ, ಯಾವ ಪರಕೀಯರು ಮಾಡಿಲ್ಲ. ಹುಚ್ಚರು, ಅವಿವೇಕಿಗಳು, ವಿವೇಕಹೀನರು, ಪ್ರಜ್ಞಾಹೀನರು ಏನು ಮಾಡ್ತಾರೆ ಅದೇ ಕೆಲಸಗಳನ್ನೆಲ್ಲ ಈ ಚಿಂತಕರು ಅನ್ನೋರೆಲ್ಲ ಮಾಡಿದರು. ಇವತ್ತು ಸನಾತನ ಮೌಲ್ಯಗಳನ್ನು, ಸನಾತನ ಧರ್ಮವನ್ನು, ಸನಾತನ ಚಿಂತೆಗಳನ್ನು ಟೀಕೆ ಮಾಡ್ತಾರಲ್ಲ, ಒಬ್ಬರೇ ಒಬ್ಬ ವಿಜ್ಞಾನಿ ಇಲ್ಲ. ನಾಯಿ ಒಂದು ಬಂದಿತು, ಬೋಬೋ ಎಂದು ಬೊಗಳಿತು, ಇಂಥದ್ದೊಂದು 10 ಪದ್ಯ ಬರೆದು ಹೀಗೆ ಫೇಕ್ ದೊಡ್ಡವರಾದವರು ಇವರೆಲ್ಲ. ಅಂಥ ವಿವೇಕಾನಂದರು ಏನು ಹೇಳ್ತಾರೆ, ಐ ಆಮ್ ಪ್ರೌಡ್ ಟು ಕಾಲ್ ಮೈಸೆಲ್ಫ್ ಎ ಹಿಂದೂ. ಈಗಿನ ಯುಗ ಹೇಗಿದೆ ಅಂದ್ರೆ, ಎಷ್ಟೇ ಟೊಳ್ಳಿರ್ಲಿ ಒಂದು ವಿಚಾರ, ಎಷ್ಟೇ ಅವಿವೇಕತನದಿಂದ ಕೂಡಿರ್ಲಿ ಒಂದು ವಿಚಾರ, ಪ್ರಚಾರ ಸಿಕ್ಬಿಟ್ರೆ ಜನ ಅದನ್ನು ಒಪ್ಕೊಂಡ್ಬಿಡ್ತಾರೆ. ಜನರಿಗೆ ಅಧ್ಯಯನ ಇಲ್ಲ. ಇವತ್ತು ಸ್ವಂತ ಬುದ್ಧಿ ಅನ್ನೋದು ಏನೂ ಇಲ್ಲ. ವಿವೇಕಾನಂದರ ಚಿಂತನೆ ಓದದೆ ಇಂಡಿಯಾ ದೇಶದ ಬಗ್ಗೆ ಕರೆಕ್ಟ್ ಪಿಕ್ಚರ್ ಬರೋದಕ್ಕೆ ಸಾಧ್ಯವೇ ಇಲ್ಲ.